ಖರೀದಿ ಕೇಂದ್ರ ಓಪನ್ ಆಗಬೇಕು, ಇನ್ನೂ 2 ಹತ್ತಿ ಕೇಂದ್ರ ಓಪನ್ ಆಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ರೈತರಿಗೆ 7,521 ರೂಪಾಯಿ ಏನೋ 8% ತೇವಾಂಶದ ಪ್ರಕಾರ ಏನೋ ಕೊಡಬೇಕಾಗಿತ್ತು. ಆ ದರ ಇವತ್ತು ರೈತರಿಗೆ ಯಾರೂ ನೀಡ್ತಾ ಇಲ್ಲ. ಇವತ್ತು ಏನು ಹತ್ತಿ ಸರ್ಕಾರ ಆದೇಶದ ಪ್ರಕಾರ ಇವತ್ತು ಏನು CCI ಏನು ಸೆಂಟ್ರಲ್ ಗೌರ್ಮೆಂಟ್ದವರು ಏನು ಹತ್ತಿ ಖರೀದಿ ಮಾಡ್ತಾಯಿದ್ದಾರೆ, ಅವರು ಇವತ್ತು ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ಭಾಳ ದೊಡ್ಡ ಸ್ಕ್ಯಾಮ್ ಇದೆ. ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಎಂಟರ್ಫೈರ್ ಆಗಿರೋ ಅವರೆಲ್ಲ ಅಧಿಕಾರಿಗಳು ಏನನ್ನು ಕೂಡಲೇ ಅಮಾನತುಗೊಳಿಸಬೇಕು. ಇದು ಯಾಕಂದರೆ ಸುಮಾರು 7,521 ರೂಪಾಯಿ ರೈತರಿಗೆ ಏನೋ ಪ್ರತಿ ಕ್ವಿಂಟಲ್ಗೆ ಕೊಡಬೇಕಾಗಿತ್ತು. 7,150 ರೂಪಾಯಿ ಮಾತ್ರ ರೈತರಿಗೆ ಏನೋ ಪ್ರತಿ ಕ್ವಿಂಟಲ್ಗೆ ನೀಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಮತ್ತು ರೈತರ ಹತ್ರ ವಸೂಲಿ ಇವತ್ತು ಹಮಾಲಿ ಮತ್ತು ತೂಕದಲ್ಲಿ ರೈತರ ಹತ್ರ ಹಣ ತೆಗೆದುಕೊಂಡಿದ್ದಾರೆ. ಸುಮಾರು 4,000 ಕ್ವಿಂಟಲ್ ಹತ್ತಿ ಇವತ್ತು ಈಗಾಗಲೇ ಖರೀದಿಯಾಗಿದೆ. ಹಾಗಾಗಿ ಸುಮಾರು ರೈತರ ಹತ್ರ 3-4 ಲಕ್ಷ ರೂಪಾಯಿ ಇವತ್ತು ವಸೂಲಿಯಲ್ಲಿ ಇವತ್ತು ಹಮಾಲಿ ಮತ್ತು ತೂಕದಲ್ಲಿ ಹಣ ವಸೂಲಿ ಮಾಡಿರ್ತಾರೆ. ಹೀಗಾಗಿ ಕೂಡಲೇ ಅವು ರೈತರ ಹತ್ರ ಏನು ಹಣ ತೆಗೆದುಕೊಂಡಿದ್ದಾರೆ ಕೂಡಲೇ ಅವು ರೈತರ ಹಣ ಮತ್ತೆ ರೈತರಿಗೆ ಮರುಪಾವತಿ ಮಾಡಬೇಕು. ಇಲ್ಲವಾದರೆ ನಾವು ಸೋಮವಾರ ದಿವಸ 18ನೇ ತಾರೀಕು 12 ಗಂಟೆಗೆ ಅದೇನು ಕಿಸಾನ್ ಮಿಲ್ ಎದುರುಗಡೆ ಏನು ಖರೀದಿ ಮಾಡ್ತಾಯಿದೆ ಇವತ್ತು ಸರ್ಕಾರ, ಆ ಮಿಲ್ ಎದುರುಗಡೆ ಕಲಬುರಗಿ ಮತ್ತು ಏನು ಅಫಜಲ್ಪುರದ ಮಧ್ಯ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ ರಸ್ತೆಯನ್ನು ತಡೆ ಹಿಡಿದು ಉಗ್ರವಾದ ಹೋರಾಟ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀವಿ. ಖರೀದಿ ಕೇಂದ್ರ ಓಪನ್ ಆಗಬೇಕು, ಇನ್ನೂ 2 ಹತ್ತಿ ಕೇಂದ್ರ ಓಪನ್ ಆಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ರೈತರಿಗೆ 7,521 ರೂಪಾಯಿ ಏನೋ 8% ತೇವಾಂಶದ ಪ್ರಕಾರ ಏನೋ ಕೊಡಬೇಕಾಗಿತ್ತು. ಆ ದರ ಇವತ್ತು ರೈತರಿಗೆ ಯಾರೂ ನೀಡ್ತಾ ಇಲ್ಲ. ಇವತ್ತು ಏನು ಹತ್ತಿ ಸರ್ಕಾರ ಆದೇಶದ ಪ್ರಕಾರ ಇವತ್ತು ಏನು CCI ಏನು ಸೆಂಟ್ರಲ್ ಗೌರ್ಮೆಂಟ್ದವರು ಏನು ಹತ್ತಿ ಖರೀದಿ ಮಾಡ್ತಾಯಿದ್ದಾರೆ, ಅವರು ಇವತ್ತು ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ಭಾಳ ದೊಡ್ಡ ಸ್ಕ್ಯಾಮ್ ಇದೆ. ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಎಂಟರ್ಫೈರ್ ಆಗಿರೋ ಅವರೆಲ್ಲ ಅಧಿಕಾರಿಗಳು ಏನನ್ನು ಕೂಡಲೇ ಅಮಾನತುಗೊಳಿಸಬೇಕು. ಇದು ಯಾಕಂದರೆ ಸುಮಾರು 7,521 ರೂಪಾಯಿ ರೈತರಿಗೆ ಏನೋ ಪ್ರತಿ ಕ್ವಿಂಟಲ್ಗೆ ಕೊಡಬೇಕಾಗಿತ್ತು. 7,150 ರೂಪಾಯಿ ಮಾತ್ರ ರೈತರಿಗೆ ಏನೋ ಪ್ರತಿ ಕ್ವಿಂಟಲ್ಗೆ ನೀಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಮತ್ತು ರೈತರ ಹತ್ರ ವಸೂಲಿ ಇವತ್ತು ಹಮಾಲಿ ಮತ್ತು ತೂಕದಲ್ಲಿ ರೈತರ ಹತ್ರ ಹಣ ತೆಗೆದುಕೊಂಡಿದ್ದಾರೆ. ಸುಮಾರು 4,000 ಕ್ವಿಂಟಲ್ ಹತ್ತಿ ಇವತ್ತು ಈಗಾಗಲೇ ಖರೀದಿಯಾಗಿದೆ. ಹಾಗಾಗಿ ಸುಮಾರು ರೈತರ ಹತ್ರ 3-4 ಲಕ್ಷ ರೂಪಾಯಿ ಇವತ್ತು ವಸೂಲಿಯಲ್ಲಿ ಇವತ್ತು ಹಮಾಲಿ ಮತ್ತು ತೂಕದಲ್ಲಿ ಹಣ ವಸೂಲಿ ಮಾಡಿರ್ತಾರೆ. ಹೀಗಾಗಿ ಕೂಡಲೇ ಅವು ರೈತರ ಹತ್ರ ಏನು ಹಣ ತೆಗೆದುಕೊಂಡಿದ್ದಾರೆ ಕೂಡಲೇ ಅವು ರೈತರ ಹಣ ಮತ್ತೆ ರೈತರಿಗೆ ಮರುಪಾವತಿ ಮಾಡಬೇಕು. ಇಲ್ಲವಾದರೆ ನಾವು ಸೋಮವಾರ ದಿವಸ 18ನೇ ತಾರೀಕು 12 ಗಂಟೆಗೆ ಅದೇನು ಕಿಸಾನ್ ಮಿಲ್ ಎದುರುಗಡೆ ಏನು ಖರೀದಿ ಮಾಡ್ತಾಯಿದೆ ಇವತ್ತು ಸರ್ಕಾರ, ಆ ಮಿಲ್ ಎದುರುಗಡೆ ಕಲಬುರಗಿ ಮತ್ತು ಏನು ಅಫಜಲ್ಪುರದ ಮಧ್ಯ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ ರಸ್ತೆಯನ್ನು ತಡೆ ಹಿಡಿದು ಉಗ್ರವಾದ ಹೋರಾಟ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀವಿ. ಜೈ ಹಿಂದ್.